ಕುಡಿದ್ಮೇಲೆ ಯಾಕೆ ಕೇಳ್ಬೇಕು? ನಾನಂತೂ ಆ ಚಾನ್ಸ್ ತಗೊಳ್ಳ. ನೀವ್ ಒಬ್ರೇ ಹೋಗಿ ಪಾರ್ಟಿ ಮಾಡ್ಕೊಂಡ್ ಬನ್ನಿ, ಹೋಗಿ. ರೀ, ನನ್ ಏನ್ ಅನ್ಕೊಂಡಿದ್ದೀರಾ ನೀವು? ನಾನೇನು ಅಷ್ಟೊಂದು ಓವರ ಕುಡಿತೀನಿ ಅನ್ಕೊಂಡಿದ್ದೀರಾ? ನನ್ ಯಾರಿಗೂ ಗೊತ್ತಾಗ್ದಾರೋಗೆ ಸ್ವಲ್ಪ ತಗೋತೀನಿ ಅಷ್ಟೇ. ಹಾ, ಎಲ್ಲ ಕುಡ್ಕೊಂಡು ಹೇಳೋ ಕಾಮನ್ ಡೈಲಾಗ್ ಇದು. ನೀವಂತೂ ಕುಡಿದ್ ಬಿಡ್ತೀರಾ, ನಿಮಗ್ ಗೊತ್ತಾಗಲ್ಲ. ಆದ್ರೆ ನಿಮ್ ಸುತ್ತ ಇರೋರ್ಗೆ ತಡ್ಕೊಳಕ್ ಆಗಲ್ಲ. ನೀವ್ ಎಷ್ಟ್ ಹೇಳಿದ್ರು ಅಷ್ಟೇ, ನಾನಂತೂ ಕುಡ್ಕೋರ್ ಜೊತೆ ಬರೋದಿಲ್ಲ. ಕುಡ್ಕಾನ ನಾನಾ? ರೀ, ಯಾರು ಯಾವ ಪದ ಬಳಸ್ಬೇಕು ಅಂತ ಗೊತ್ತಾಗಲ್ವೇನ್ರಿ ನಿಮ್ಗೆ? ನಾನು ಯಾರು ಗೊತ್ತಲ್ಲ, ಗೌತಮ್ ದಿವಾನ್. ಯಾರೇ ಆಗಿರ್ಲಿ, ಡ್ರಿಂಕ್ಸ್ ಒಳಗ್ ಹೋದ್ಮೇಲೆ ಕುಡ್ಕುರೆ ಅದು ತನ್ ಯಾರು ಅನ್ನೋದನ್ನೇ ಮರ್ಸ್ಬಿಡುತ್ತೆ. ದಿಸ್ ಇಸ್ ಟೂ ಮಚ್. ನಾನು ಕೇಳ್ತೀನಿ, ಏನೇನು ಹೇಳ್ಬೇಡಿ. ಏನು ನಾನು ಕುಡಿದು ಡ್ರೈವ್ ಮಾಡ್ತೀನಿ ಅಂತ ನೀವು ಭಯ ತಾನೆ? ಸರಿ, ಪಾರ್ಟಿ ಮುಗಿದ್ಮೇಲೆ ಡ್ರೈವರ್ನ ಕರ್ಸ್ಕೊಂಡು ಅಲ್ಲಿಂದ ಜೊತೆಗೆ ಬರೋಣ, ಓಕೆನಾ? ಬನ್ನಿ ಈಗ ಪ್ಲೀಸ್. ಇಲ್ಲ ಹೋದ್ರೆ ಆನಂದ್ ತಲೆ ತಿಂತಾನೆ. ಕುಡಿದ್ಬಿಟ್ಟು ಡ್ರೈವ್ ಮಾಡಬಾರ್ದು. ಮಾಡಲ್ಲ ರೀ, ಬನ್ರಿ ಪ್ಲೀಸ್. ಸಮಾಧಾನ ಮಾಡ್ಕೋ. ನೋಡು, ಯಾವ ತಾಯಿನೂ ಆತರ ಇರೋದಕ್ಕೆ ಚಾನ್ಸೇ ಇಲ್ಲ. ಅಮ್ಮಂದಿರಿಗೆ ಎಲ್ಲಾ ಮಕ್ಕಳು ಒಂದೇ. ಇಲ್ಲ ಜೀವ, ನಿಂಗೆ ಗೊತ್ತಿಲ್ಲ, ಚಿಕ್ಕ ವಯಸ್ಸಿನಿಂದಲೂ ಅಮ್ಮನ್ಗೆ ನನ್ನಂದ್ರೇನೆ ಇಷ್ಟ ಇಲ್ಲ. ಅವಾಗಿಂದನೂ ನನ್ನ ಬೇರೆ ತರನೇ ಟ್ರೀಟ್ ಮಾಡ್ತಿದ್ರು, ಅಂಡ್ ಇವಾಗ್ಲೂ ಅದನ್ನೇ ಮಾಡ್ತಿದ್ದಾರೆ. ಏನೇನೋ ಯೋಚನೆ ಮಾಡಿ ಮನ್ಸು ಕೆಡ್ಸ್ಕೋಬೇಡ ಮಹಿ. ಕೆಟ್ಟ ಮಕ್ಳು ಇರ್ತಾರೆ, ಆದ್ರೆ ಕೆಟ್ಟ ತಾಯಿ ಇರೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಮಮ್ಮ ನೀನ್ ಅನ್ಕೊಳ್ಳೋ ತರ ಅಲ್ಲ ಮಹಿ. ಬಿಕಾಸ್ ಅವ್ರು ನಿಮ್ಮ ಅಮ್ಮ ಮಹಿ. ಅಮ್ಮ ಆದವರು ಎಂತ ಸಿಚುವೇಶನ್ ಅಲ್ಲೂ ತಮ್ಮ ಮಕ್ಕಳನ್ನ ಬಿಟ್ಕೊಡಲ್ಲ. ಅದನ್ನ ಅರ್ಥ ಮಾಡ್ಕೊ ಪ್ಲೀಸ್ ಜೀವ, ನಾನ್ ನೋಡಿದ್ದು ಅನುಭವಿಸಿರೋದೆಲ್ಲ ಸುಳ್ಳು ಅಂತ ಹೇಗೆ ಹೇಳ್ತೀಯಾ? ಹೀಗೆಲ್ಲ ಹೇಳಿ ಹೇಳಿ ನನ್ನ ಫೀಲಿಂಗ್ಸ್ ನ ಇನ್ನೂ ಇನ್ಸಲ್ಟ್ ಮಾಡ್ತೀಯ ಅಷ್ಟೇ ನೀನು. ಪ್ಲೀಸ್ ಜೀವ, ನಾನು ನಿನ್ನಿಂದ ಸಪೋರ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ಉಪದೇಶನಲ್ಲ. ಅಷ್ಟೇ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು. ದಯವಿಟ್ಟು ಅರ್ಥ ಮಾಡ್ಕೋ. ಮಹಿ, ನನ್ನ ಮಾತು ನಿನಗೆ ಅರ್ಥ ಆಗಿಲ್ಲ. ಇಟ್ಸ್ ಓಕೆ, ಲೀವ್ ಇಟ್. ನನಗೇನಾದ್ರೂ ಆದ್ರೆ ಯಾರಿಗೇನಾಗ್ಬೇಕು? ನಥಿಂಗ್, ಬಿಕಾಸ್ ಐ ಆಮ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್ ಫಾರ್ ಎನಿವನ್. ಹಂಗಲ್ಲ ಅಣಿಮಯ್ಯ. ಐ ಆಮ್ ನಾಟ್ ರೆಡಿ ಟು ಲಿಸನ್ ಯುವರ್ ಎಕ್ಸ್ಪ್ಲನೇಷನ್ಸ್. ಈ ಎರಡು ಕಿವಿಗಳಲ್ಲಿ ಅದನ್ನ ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ಸ್. ಇನ್ನು ಕೇಳಕ್ ನಾನು ತಯಾರಿಲ್ಲ, ಬಿಕಾಸ್ ನೀವು ಹೇಳೋದೆಲ್ಲ ಬುಲ್ಶಿಟ್. ನಾನು ಯಾರು, ಇಲ್ಲಿ ನಾನು ಏನು, ಈ ಮನೆಯಲ್ಲಿ ಮಗ ಆಗಿ ನನಗೆ ಸಿಗ್ತಿರೋ ಪೊಸಿಷನ್ ಏನು, ಎಲ್ಲ ನನಗೆ ಕ್ಲಿಯರ್ ಆಗಿ ಅರ್ಥ ಆಗೋಯ್ತು. ಐ ಆಮ್ ಅ ಬ್ಲಡಿ ಫುಲ್. ಇಷ್ಟು ದಿನ ಕಣ್ಣಿಗೆ ಕೂಲಿ ಗ್ಲಾಸ್ ಹಾಕೊಂಡಿದ್ದೆ, ಮಾರ್ಬಿಟ್ಟೆ. ಆದ್ರೆ ಇವತ್ತು ನೀವುಗಳಂದ್ರೆ ಏನು, ನಿಮ್ಮ ಕ್ಯಾರೆಕ್ಟರ್ ಏನು ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮಾಮ್ಸ್ ಪ್ಲೀಸ್, ಇವತ್ತು ನಾನು ಒಬ್ಬನೇ ಮಾತಾಡ್ಬೇಕು, ಯಾಕಂದ್ರೆ ನನಗೆ ಮಾತಾಡೋದಕ್ಕೆ ಅಷ್ಟೊಂದಿದೆ. ನನಗೆ ಚೆನ್ನಾಗಿ ಗೊತ್ತು. ಐ ಆಮ್ 100% ಶೋರ್ ನೀವುಗಳು ನಿಮ್ಮ ಪೊಸಿಷನ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಲಿಕ ಬಕ್ರ ಮಾಡಿದ್ರಿ ಅಲ್ವಾ? ಥ್ಯಾಂಕ್ಸ್ ಹೇಳ್ತಿರೋದು ನನ್ನನ್ನ ನೀವು ಬಕ್ರ ಮಾಡಿದ್ರಿ ಅಂತಲ್ಲ, ನಾನೆಂತ ಬಕ್ರ ಆಗಿದ್ದೆ ಇಷ್ಟು ದಿನ ಅನ್ನೋದನ್ನ ನನಗೆ ತೋರಿಸ್ಕೊಟ್ರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಕ್ರ ಅಲ್ಲ ಕಣ, ಮುಟ್ಟಾಳ ನೀನು. ಒಂದೇ ಒಂದ್ ಸತಿ ನಿನ್ನ ಅಮ್ಮನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡು. ಅವಳು ಇಷ್ಟೆಲ್ಲ ಮಾಡಿದ್ ನಿಮ್ಗೋಸ್ಕರ. ಅವ್ಳು ಏನೆಲ್ಲ ಮಾಡಿದಾಳೆ ಅಂತ ಗೊತ್ತೇನೋ ನಿನಗೆ? ಮಾಮ್ಸ್ ಪ್ಲೀಸ್ ಶಟ್ ಅಪ್. ನೀನು ನಿನ್ನ ತಂಗಿ ಚೇಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಆದ್ರೆ ಅವ್ರ ಬಗ್ಗೆ ಸ್ಪೀಚ್ ಕೊಡೋದನ್ನ ಮೊದಲು ನಿಲ್ಸು. ಅದನ್ನ ಕೇಳಕ್ ನಾನು ತಯಾರಾಗಿಲ್ಲ. ಡೋಂಟ್ ಡಿಸ್ಟರ್ಬ್ ಮೀ. ಯಾವ ಕತೆ ಹೇಳಿ? ಇವತ್ತೊಂದು ಸೂಪರ್ ಆಗಿರೋ ಕತೆ ಹೇಳ್ತೀನಿ ಇವ್ರಿಗೆ. ಫಸ್ಟ್ ಕತೆ ಹೇಳಿ, ಸೂಪರ್ ಇಲ್ವಾ ಅಂತ ನಾವ್ ಹೇಳ್ತೀವಿ. ನಾನು ಹೇಳೋ ಕತೆ ಸೂಪರ್ ಆಗೇ ಇರುತ್ತೆ. ಏಯ್, ಈಗಿನ ಕಾಲದ ಮಕ್ಕಳು ಹೈ ಸ್ಪೀಡ್ ಅಲ್ಲಿ ಇದ್ದಾರೆ ಕಣ. ನೀವು ಕನ್ವಿನ್ಸ್ ಮಾಡೋದೇ ಕಷ್ಟ. ನಮ್ ಕಾಲದಲ್ಲಿ ಹೆಸರು ಬೇರೆ ಇಟ್ಬಿಟ್ಟು ಅದೇ ಕತೆನ ಮತ್ತೆ ಹೇಳ್ತಾ ಇದ್ರು. ನಾವು ನಂಬ್ತಾ ಇದ್ವಿ, ಗೊತ್ತಾ? ಮತ್ತೀಗ ಸರಿ, ಕತೆ ಶುರು ಮಾಡ್ಲಾಗ ಮಾಡ್ಲಾ? ಹಾ, ದೂರಲ್ಲಿ ರಾಜ ಆಯ್ತು. ಹಾಗೇನಾಯ್ತು ಗೊತ್ತಾ? ಇನ್ನೇನು ಸ್ಟಾಪ್ ಮಾಡಿ. ಯಾಕೋ ಇದೇ ಬರ್ತಾ ಇದೆಯಾ? ನೀವ್ ಹೇಳ್ತಿರೋದ್ ಕತೆ ಡಬ್ಬ ತರ ಇದೆ, ಸ್ವಲ್ಪನೂ ಚೆನ್ನಾಗಿಲ್ಲ. ಹಾ, ನನ್ನ ಒಪಿನಿಯನು ಅದೇ.
ಅಲ್ಲ ನಿಮ್ ಕಥೆನ ಕೇಳಕ್ ಆಗ್ತಿರ್ಲಿಲ್ಲ, ಬೋರಿಂಗ್ ಕಥೆನ ಇನ್ನು ಬೋರಿಂಗ್ ಆಗಿ ಹೇಳ್ತಿದ್ದೀರಾ. ಎಸ್ ಹೌದು, ನಾನು ಬೋರಿಂಗ್ ಕಥೆನೇ ಇನ್ನು ಸ್ವಲ್ಪ ಬೋರಿಂಗ್ ಆಗಿ ಹೇಳ್ತಾ ಇದ್ದೆ. ಅಲ್ಲ ರೀ, ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಹೇಳಿದ್ರೆ ಯಾವ ಮಕ್ಳು ನಿದ್ದೆ ಮಾಡ್ತಾರೆ, ಇಂಟ್ರೆಸ್ಟಿಂಗ್ ಆಗಿ ಕೂತ್ಕೊಂಡು ಕೇಳ್ತಾರೆ. ಅದಕ್ಕೆ ನಾನೇ ಸ್ವಲ್ಪ ಕ್ರಿಯೇಟಿವ್ ಆಗಿ ಇನ್ನು ಸ್ವಲ್ಪ ಬೋರಿಂಗ್ ಆಗಿ ಹೇಳಿದೆ ಅಷ್ಟೇ. ಓ, ಸೊ ಇದು ನಿಮ್ ಕ್ರಿಯೇಟಿವಿಟಿ. ನೈಸ್. ಏನೇ ಹೇಳಿ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತೀರಾ. ಆದ್ರೂ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಲ್ವಾ? ಸುಳ್ಳು ಹೇಳಕ್ಕೂ ಬರಲ್ಲ, ಕತೆ ಹೇಳಕ್ ಬರಲ್ಲ ಅಂತ ಒಪ್ಕೊಳ್ಳಿ. ಏಯ್, ಯಾರಂಗ ಹೇಳಿದ್ದು? ನನಗೆ ಚೆನ್ನಾಗಿ ಕತೆ ಹೇಳಕ್ ಬರುತ್ತೆ. ನಾನು ಒಂದು ಹೊಸ ಕತೆ ಹೇಳ್ತೀನಿ ಕೇಳಿಗ. ದೂರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜಂಗೆ 7 ಜನ ಮಕ್ಳಲ್ವಾ ಅಂಕಲ್? 3 ಜನ ಗಂಡ್ ಮಕ್ಳಲ್ವಾ ಅಂಕಲ್? ಅದು ಈ ಕತೆನ ತುಂಬಾ ಸರ್ತಿ ಹೇಳ್ಬಿಟ್ಟಿದ್ದೇನೆ, ಬಟ್ ಅವಾಗೆಲ್ಲ ನಿದ್ದೆ ಮಾಡ್ತಾ ಇದ್ರು. ಇಲ್ಲ 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 ಇಲ್ಲ, ಇವರು ನಮಗೆ ಕತೆ ಹೇಳಿ ನಿದ್ದೆ ಮಾಡ್ಸಲ್ಲ, ಕತೆ ಹೇಳಿ ಹೇಳಿ ಬೋರಿಂಗ್ ಹೊಡಿಸ್ತಾರೆ. ಅಂಕಲ್, ನಿಮ್ಗೆ ಒಂದೇ ಕತೆನ ಗೊತ್ತಿರೋದು? ಏಯ್, ಇಬ್ರು ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ದೊಡ್ಡವರು ಅಂದ್ರೆ ಭಯ, ಭಕ್ತಿ, ಗೌರವ ಎಲ್ಲ ಇರಬೇಕು. ಭಯಭಕ್ತಿ ಎಲ್ಲಿಂದ ಸಿಗುತ್ತೆ ಅಂಕಲ್? ಒಂದ್ ನಿಮಿಷ ನೋಡು ಮಾಮ್ಸ್, ನಿನಗೆ ನಿನ್ನ ತಂಗಿ ಮೇಲೆ ಪ್ರೀತಿ ಅಕ್ರೆ ಇರ್ಬೋದು, ಬಟ್ ನನಗೆ ಅದೆಲ್ಲ ಹೊರಟೋಗಿದೆ. ಹೇ, ಇದು ನೀನ್ ಮಾತಾಡ್ತಿರೋದಲ್ಲ ಕಣೋ, ನಿನ್ ಒಳಗಡೆ ದೆವ್ವ ಸೇರ್ಕೊಂಡಿದ್ದಿಲ್ಲ, ದೆವ್ವ ಅದು ಮಾತಾಡ್ತಾ ಇರೋದು. ಮಾಮ್ಸ್, ನನಗೆ ನಾನು ಹೇಳೋದನ್ನ ಕೇಳಿಸ್ಕೋ. ನಿನ್ನ ಅಮ್ಮನ ಬಗ್ಗೆ ಏನು ಗೊತ್ತಿದ್ದೆ ಬಾಯಿ ಬಂದಾಗ ಮಾತಾಡ್ತಿದ್ಯಾ? ಅದೆಲ್ಲ ಗೊತ್ತಾಗಿದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊತಾ ಇದ್ದೆ ನೀನು. ಅವಳು ಮಕ್ಕಳಿಗೋಸ್ಕರ ಪಟ್ಟ ಪಾಡೇನು, ಯಾವ ಪರಿಸ್ಥಿತಿಲಿದ್ನು, ಹೇಗೆ ಹಂತ ಹಂತವಾಗಿ ಬೆಳೆದ್ನು, ಇದೆಲ್ಲ ಗೊತ್ತೇನು ನಿಂಗೆ? ಗೊತ್ತಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ. ಅಳಿಮಯ್ಯ, ತಿಳ್ಕೊಂಡು ಮಾತಾಡು. ನಿನ್ನ ಅಮ್ಮನಂತವ್ರು ನಿನಗೆ ಸಿಗ್ಬೇಕು ಅಂದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ಗೊತ್ತೇನೋ ನಿಂಗೆ? ಅಷ್ಟಿಗೆ ನಿನ್ನ ಅಮ್ಮ ಯಾರು, ಅವಳು ಎಲ್ಲಿದ್ಲು, ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾವ್ ಎಲ್ಲಿದ್ವಿ ಅಂತ ಗೊತ್ತೇನೋ ನಿಂಗೆ? ಏನು ಗೊತ್ತಿಲ್ಲಲ್ಲ, ಎಲ್ಲಾನು ವಿವರವಾಗಿ ಹೇಳ್ತೀನಿ, ಕೇಳಿಸ್ಕೊ. ನನಗೇನು ಬೇಕಾಗಿಲ್ಲ, ನೀನೇನು ಹೇಳ್ಬೇಡ. ಅಯ್ಯೋ ದೇವ್ರ, ಅಳಿಮಯ್ಯ ಈಗ ಏನೋ ಮಾಡ್ಕೊಂಡದು, ರಕ್ತ ಬರ್ತಾ ಇದೆಯಲ್ಲ, ಇರುವ ನಿಮಿಷ. ಸೋತೇವ್ರೆ, ಚಿಕ್ಕ ಮಕ್ಕಳ ತರ ಮಾಡ್ತೀಯಲ್ಲೋ, ಏನೋ ಮಾಡ್ಕೊಂಡಿದ್ದಲ್ಲ, ಗೊತ್ತಿಲ್ಲ ನಿಂಗೆ ಚೂರು, ಚಿಕ್ಕ ಹುಡುಗರ ತರ ಮಾಡ್ಕೊತಿಲ್ಲ. ಒಂದು ಕ್ಷಣದಲ್ಲಿ ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ನಿನ್ನ ಇಷ್ಟು ಎತ್ತರ ಬೆಳೆಸೋದಕ್ಕೆ, ನಿನ್ನ ಇಷ್ಟು ದಪ್ಪ ಮಾಡೋದಕ್ಕೆ, ನಿನ್ನ ಬಾಡಿ ಹನಿ ಹನಿ ರಕ್ತ ಸೇರಿಸೋದಕ್ಕೆ ಕಷ್ಟಪಟ್ಟಿದ್ದಾಳೆ ಗೊತ್ತೇನೋ ನಿಂಗೆ? ಗೊತ್ತಿಲ್ಲ ಕಣೋ ನಿಂಗೆ, ಅಂದಾಜೇ ಇಲ್ಲ. ನಿನ್ನ ಅಮ್ಮನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಬಾಯಿ ಬಂದಾಗ ಮಾತಾಡ್ಬೇಡ ಕಣೋ. ಅವಳು ಎಷ್ಟು ನೊಂದಿದ್ದಾಳೆ ಗೊತ್ತೇನೋ ನಿಂಗೆ? ಬಿಡು ಮಾಮ್ಸ್, ಕೈಗೆ ಬಟ್ಟೆ ಕಟ್ಟೋ ಗ್ಯಾಪ್ ಅಲ್ಲಿ ನಿನ್ ಸಿಸ್ಟರ್ ಇಮೇಜ್ಗೆ ಕಲರ್ ಪೇಂಟ್ ಮಾಡ್ತಾ ಇದ್ಯಾ? ಬಾಯಿ ಬಂದಾಗ ಮಾತಾಡ್ತಿಯಲ್ಲ? ಸಾಕ್ ನಿಲ್ಸು ಮಾಮ್ಸ್. ಕೈಗಾಗಿರೋ ಗಾಯ ಜೊತೆಗೆ ನಿನ್ ಕೈ ತಲೆ ಡ್ರಿಲ್ ಹಾಕಿಸ್ಕೋಬೇಕಾ ನಾನು? ನಿನ್ನ ಕತೆ ಕೇಳಕ್ ನಾನು ರೆಡಿ ಇಲ್ಲ. ಗುಡ್ ಬೈ. ಪುಟಾಣಿಗಳಿಬ್ರು ಮಲ್ಕೊಂಡ್ಬಿಟ್ಟವೆ. ಗೆಳೆಯ, ಏನು ಮ್ಯಾಜಿಕ್ ಮಾಡ್ದೇನೋ? ನಂದೇನೋ ಇಲ್ಲಪ್ಪ, ಇಲ್ಲ ಇವ್ರ ಕತೆ ಹೇಳಿದ್ದು. ಗಂಡ ಹೆಂಡತಿ ಯಾರಾದ್ರೆ ನಾವು ಒಟ್ಟು ಮಕ್ಕಳನ್ನ ಮಲಗಿಸೋದು ಇಂಪಾರ್ಟೆಂಟ್ ಅಲ್ವಾ ಚಿನ್ನ? ಬನ್ನಿ ಬನ್ನಿ, ಪಾರ್ಟಿ ಶುರು ಮಾಡೋಣ ಬನ್ನಿ. ಅಪರ್ಣ ಆಯ್ತಾ? ಬೇಗ ಬಾಬಾ. ಭೂಮಿಕಾ, ಥ್ಯಾಂಕ್ ಯು. ಮನುಷ್ಯ ಸರಿಗಿಲ್ಲ, ಇವನಿಗೆ ಮನುಷ್ಯತ್ವನೇ ಇಲ್ಲ. ಗಡ್ಡ ಇಲ್ದೇ ಇರೋ ಗಬ್ಬರ್ ಸಿಂಗ್ ಅನ್ಕೊಂಡಿದ್ದೆ ನಾನು. ಆದ್ರೆ ಇವ್ರ ಫ್ರೆಂಡ್ ಮೇಲೆ, ಐ ಮೀನ್ ನಿಮ್ಮ ಮೇಲಿರೋ ಫೀಲಿಂಗ್ ನೋಡ್ಕೊಂಡು ಫುಲ್ ಫಿದಾ ಆಗೋಗ್ಬಿಟ್ಟೆ. ಆ ಒಂದು ವಿಷಯದಲ್ಲಿ ಇವ್ರು ತುಂಬಾನೇ ಗ್ರೇಟ್.
ಇಂಥ ಫ್ರೆಂಡ್ ಪಡೆಯೋಕ್ಕೆ ನೀವು 1 ಜನ್ಮ 2 ಜನ್ಮ ಅಲ್ಲ 100 ಜನ್ಮ ಪುಣ್ಯ ಮಾಡಿರ್ಬೇಕು. ಹೌದಕ್ಕೆ ಇವನ್ನ ಪಡೆಯಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ. ಭೂಮಿಕಾ, ಒಂದ್ ಕೆಲ್ಸ ಮಾಡು. ಯಾವಾಗ್ಲೂ ಇವನು ಡಿಸಿಪ್ಲಿನ್ ಅಂತಿರ್ತಾನಲ್ಲ, ಮಕ್ಕಳನ್ನ ಕೂಡ ಹಾಕಲ್ವಾ, ಆ ತರ ಒಂದಿನ ಇವನು ಕೂಡ ಹಾಕ್ಬಿಡು. ಏ ಅದೆಲ್ಲ ಮಾಡಕ್ಕಾಗಲ್ಲ, ಕಷ್ಟ ಆಗೋದು. ಸಾರ್ಗೆ ಕತ್ಲದ್ರೆ ಭಯ. ಲೈಟ್ಸ್ ಫುಲ್ ಲೈಟ್ಸ್ ಆನ್ ಇರ್ಬೇಕು, ಮಲಗ್ಬೇಕಾದ್ರೂ ಆ ಲೈಟ್ಸ್ ಆನ್ ಅಲ್ಲೇ ಇರುತ್ತೆ. ಹೌದಾ, ಅಷ್ಟೊಂದು ಭಯನ ಅವನ್ಗೆ? ಹೌದು, ಅದೊಂದಕ್ಕೆ ಭಯ ಪಡ್ತಾನ ಅಥವಾ ಇನ್ಯಾವುದಕ್ಕೆಲ್ಲ ಭಯ ಪಡ್ತಾನೆ? ಹಾ, ಅದಲ್ದೆ ನಾನು ಹೇಳ್ತೀನಿ ಬಿಡಿ. ಕಂಟಿನ್ಯೂ. ನಿಜ ಹೇಳಿ, ಎಷ್ಟು ಮಿಕ್ಸ್ ಮಾಡಿದಿರೋ? ಗೆಳೆಯ, ನಿಜ ಹೇಳ್ಬೇಕು ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಕೆಮಿಸ್ಟ್ರಿ ಬಿಲ್ಡ್ ಮಾಡಕ್ಕೆ ಇವಳು ಜಾಸ್ತಿನೇ ಮಿಕ್ಸ್ ಮಾಡ್ಬಿಟ್ಟಿದ್ದಾಳೆ ಕಡೆ. ಅವ್ರು ನಾರ್ಮಲ್ ಆಗಿದ್ರೆ ಗಂಟೆ ಟ್ಯೂಷನ್ ತಗೋತಾರೆ ಕಣೋ. ನೋಡು, ಅಲ್ಲಿ 2ನೇ ಪೆಗ್ಗು ಮುಗಿಸ್ತಾ ಇದ್ದಾರೆ. ಅಪರ್ಣ ಅವ್ರೆ, 1 more ಪ್ಲೀಸ್. ಇವ್ರ ಬಾಯಲ್ಲಿ ಇನ್ನೂ ಏನೇನ್ ಕೇಳಬೇಕು, ಏನೇನೆಲ್ಲ ಹೇಳ್ತಾರೋ. ಹಾಡು ಡುಮ್ಮ ಸರ್, ಇವತ್ತು ಆಗಿದ್ದಾಗೋಗ್ಲಿ. ನೀವು ಹಾಡ್ಲೇಬೇಕು, ನಾವು ಕೇಳಲೇಬೇಕು. ಹಾಡಿ ಹಾಡಿ. ಹೌದು ಡುಮಾ ಸರ್, ನೀವು ಹಾಡ್ಲೇಬೇಕು. ಹಾ ಕರೆಕ್ಟ್. ಬಿಡ್ರೋ, ನನ್ಗಿದೆಲ್ಲ ಬರಲ್ಲ. ಅದೇನ್ ಬರಲ್ಲ? ಗ್ರೇಟ್ ಗೌತಮ್ ದಿವಾನಿಗೆ ಎಲ್ಲ ಬರುತ್ತೆ. ಮಿಕಾ, ನನಗೆ ಈ ಹಾಡೋದು ಅಂದ್ರೆ ತುಂಬಾ ಭಯ. ನಾನು ಸ್ಕೂಲಲ್ಲಿ ಒಂದ್ಸತಿ ಹಾಡಕ್ ಟ್ರೈ ಮಾಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪೇಪರ್ ರೋಲ್ ಮಾಡಿ ನನ್ನ ಮುಖಕ್ಕೆ ಬಿಸಾಕ್ಬಿಟ್ಟಿದ್ರು. ಅವತ್ತೇ ಲಾಸ್ಟ್ ನಾನು ಹಾಡಿದ್ದು. ಪ್ಲೀಸ್ ನನ್ನ ಬಿಟ್ಬಿಡಿ. ಗೌತಮ್ ಅವರೇ, ನಿಮ್ ಸ್ಟೋರಿ ಕೇಳಿ ನಂಗೆ ತುಂಬಾನೇ ಬೇಜಾರಾಯ್ತು. ಆದ್ರೂ ನೀವು ಹಾಡ್ಬೇಕು. ಸ್ವಲ್ಪನೂ ಹ್ಯುಮ್ಯಾನಿಟಿ ಇಲ್ವಲ್ರಿ? ಇರೋ ವಿಚಾರ ಹೇಳಿದ್ದೀನಿ ತಾನೆ. ಈಗ ನೋಡಿ, ನೀವು ಹಾಡ್ದೇ ಇದ್ರೆ ನಾನು ಹ್ಯುಮ್ಯಾನಿಟಿ ಎಲ್ಲ ಬಿಟ್ಟು ಕೆಡ್ದಾಗ ನಡ್ಕೊಳ್ಬೇಕಾಗುತ್ತೆ. ನೀವು ಹಾಡಲೇಬೇಕು. ಗೆಳೆಯ, ನೀನ್ ಹಾಡ್ಬೇಕಷ್ಟೇ. ಇವಾಗ ನೀವು ಹಾಡ್ಲೇಬೇಕು ಡುಮಾ ಸರ್. ಈ ಭೂಮಿಕಾ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಇವ್ರಿಗೂ ಜಾಸ್ತಿ ತರಲೆ ಮಾಡ್ತಾರೆ. ಬನ್ನಿ ಹೊರಡೋಣ, ಲೇಟ್ ಆಗಿದೆ. ಬೇಗನಾ? ಇನ್ನು ಪಾರ್ಟಿನೇ ಶುರುವಾಗಿಲ್ಲ. ಪಾರ್ಟಿ ಶುರು ಆಗ್ಬೇಕು, ಆಮೇಲೆ ಊಟ ಮಾಡ್ಬೇಕು, ಆಮೇಲೆ ಮನೆಗೆ ಹೋಗ್ಬೇಕು. ಅದಕ್ಕೆ ಮುಂಚೆ ನೀವು ಹಾಡ್ಬೇಕು. ಹಾಡಿ ಡುಮ್ಮ ಸರ್, ನಮ್ಮಿಬ್ಬರು ಕಿವಿ ಇಂಪಾಗುತ್ತೆ. ಹಾಡಿ ಹಾಡಿ ಹಾಡಿ. ಥ್ಯಾಂಕ್ ಯು ಸೋ ಮಚ್. ಜ್ಯೂಸ್ ತುಂಬಾನೇ ಚೆನ್ನಾಗಿತ್ತು. ಆನಂದ, ಬೇಗ ಬಾರೋ. ಬಂದೆ ಬಂದೆ ಬಂದೆ. ಗೆಳೆಯ, ಇದು ನನ್ನ ಕಡೆಯಿಂದ ನಿನ್ಗೆ ಗಿಫ್ಟ್. ಬಿಡಲೆ, ಹಾಗೆಲ್ಲ ಅನ್ಬಾರ್ದು. ನಾನು ನಿನ್ ಕೊಡ್ತಾ ಇರೋ ಸ್ಪೆಷಲ್ ಗಿಫ್ಟ್ ಇದು. ತಗೋ. ಮೊದಲು ಅದು ಏನು ಅಂತ ಹೇಳ, ಆಮೇಲೆ ತಗೋತ. ಗೆಳೆಯ, ಇದು ಹೇಳೋದಲ್ಲ ಕಣೋ, ನೋಡೋದು. ನೋಡಪ್ಪ, ಒಂದು ಕಂಡೀಷನ್. ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿ ಓಪನ್ ಮಾಡಬಾರ್ದು. ನಿಜವಾಗ್ಲೂ ನನ್ನ ಮೇಲೆ ನಿನಗೆ ಪ್ರೀತಿ ಗೌರವ ಇದ್ರೆ ಇಲ್ಲಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತ ಇದೆ, ಅದ್ರ ಮುಂದೆನೆ ಓಪನ್ ಮಾಡ್ಬೇಕು. ಓಕೆ? ಅದೇನು ಅಲ್ಲೇ ಓಪನ್ ಮಾಡ್ಬೇಕು ಅಂತ? ಓ, ಪ್ರಶ್ನೆ ಕೇಳಬಾರ್ದು. ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಪ್ರೀತಿಯಿಂದ ಕೇಳಬೇಕಷ್ಟೆ. ತಗೋ. ಕುಡೀಲಿ. ಒಂದು ಗಿಫ್ಟ್ ಓಪನ್ ಮಾಡಕ್ಕೆ ಯಾಕೆ ಇಷ್ಟೊಂದು ಡಿಸ್ಕಷನ್? ನೀವ್ ಹೇಳ್ದಾಗೆ ನಾವು ಅಲ್ಲೇ ಹೋಗಿ ಓಪನ್ ಮಾಡ್ತೀವಿ. ನೀವು ಒಳ್ಳೆ ಜ್ಯೂಸ್ ಕೊಟ್ರಲ್ಲ, ನಿಮ್ಮನ್ ಬೇಜಾರು ಮಾಡಲ್ಲ. ಹೊರಡೋಣ. ಹಾ, ಹೊರಡೋಣ. ಹಾ. ಗುಡ್ ನೈಟ್. ಗುಡ್ ನೈಟ್. ಓಕೆ, ಬಾಯ್ ಬಾಯ್ ಬಾಯ್. ಐ ಆಮ್ ಓಕೆ, ಥ್ಯಾಂಕ್ ಯು. ಬನ್ನಿ ಈ ಕಡೆ. ಬಾಯ್. ರೀ, ಯಾಕ್ರಿ ಹೀಗೆಲ್ಲ ಬಿಹೇವ್ ಮಾಡ್ತೀರಾ?
ಯಾರಾದ್ರೂ ನೋಡಿದ್ರೆ ಇಷ್ಟೊತ್ತಿಗೆ ಮೊಬೈಲಲ್ಲಿ ಅದನ್ನ ರೆಕಾರ್ಡ್ ಮಾಡಿ ವೈರಲ್ ಮಾಡ್ಬಿಡ್ತಾ ಇದ್ದಾರೆ. ವೈರಲ್ ಹಂಗೆಲ್ಲ ವೈರಸ್ ಬರಲ್ಲ, ನಾವು ಮನುಷ್ಯರು, ಯಾವ ವೈರಲ್ ಆಗಲ್ಲ. ಗಾಡಿ ನಿಲ್ಸಿ. ಯಾಕೆ ಏನಾಯ್ತು? ಗಾಡಿ ನಿಲ್ಸಿ. ಏನಾಯ್ತು? ಅಯ್ಯೋ ಗಾಡಿ ನಿಲ್ಸಿ. ಏನ್ರಿ ಆಯ್ತು? ನಂಗೆ ಐಸ್ ಕ್ರೀಮ್ ತಿನ್ಬೇಕು. ಐಸ್ ಕ್ರೀಮ್ಗೋಸ್ಕರ ಯಾರಾದ್ರೂ ಹೀಗೆ ಕೇಳಿಸ್ಕೋತಾರೇನ್ರಿ? ಆಯ್ತು, ಇಲ್ಲಿ ಬೇಡ, ಮನೇಲಿ ತಿನ್ನೋಣ. ನಂಗೆ ಇಲ್ಲೇ ಬೇಕು. ಐಸ್ ಕ್ರೀಮ್ ಅಂಗಡಿ ಅಲ್ಲಿ ಹಿಂದೆ ಹೋಯ್ತು, ನಾನು ನೋಡಿದೆ. ನಂಗೆ ಐಸ್ ಕ್ರೀಮ್ ಬೇಕು. ನಾನು ಪ್ಲೀಸ್ ಇಳಿಬೇಡಿ, ನೀವು ಇಳಿಬೇಡಿ, ನಾನು ಹೋಗಿ ತಗೊಂಡ್ಬರ್ತೀನಿ. ನಾನು ಬರ್ತೀನಿ. ಪ್ಲೀಸ್ ದಯವಿಟ್ಟು ಬೇಡ. ನಿಮ್ಗೆ ಇಷ್ಟವಾದ ಐಸ್ ಕ್ರೀಮ್ ನಾನು ತಗೊಂಡ್ಬರ್ತೀನಿ. ಬೇಕಾದ್ರೆ ಐಸ್ ಕ್ರೀಮ್ ಏನು ಇಡೀ ಅಂಗಡಿನ ತಗೊಂಬಂದು ಕೊಡ್ತೀನಿ, ಆಯ್ತಾ? ಗೌತಮವ್ರೆ, ಅಂಗಡಿ ತರೋದು ನಿಮಗೆ ತುಂಬಾ ಭಾರ ಆಗೋಗುತ್ತೆ. ಇಲ್ಲ, ಆದ್ರೂ ಪರವಾಗಿಲ್ಲ, ತಗೊಂಬರ್ತೀನಿ. ನೀವು ಮಾತ್ರ ಇಡಿ. ನೋಡಿ ಅದಕ್ಕೆ ಐಸ್ ಕ್ರೀಮ್ನ ಅಕ್ಕ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಐಸ್ ಕ್ರೀಮ್ ಅಂದ್ರೆ ಸಾಕು, ಪ್ರಪಂಚನೇ ಮರ್ತ್ ಬಿಡ್ತಾಳೆ ಅಕ್ಕ. ಬಾಬಾ ನಿಮ್ಗೆ? ನಂಗೆ ಬೇಡಪ್ಪ, ಐ ಆಮ್ ಫುಲ್. ಯು ಪೀಪಲ್ ಹ್ಯಾವ್. ಬಾಬಾ ನೆಕ್ಸ್ಟ್ ಮಂತ್ ಎಂಡಲ್ಲಿ ಮನೇಲಿ ಪೂಜೆ ಇಟ್ಕೊಳ್ತಾ ಇದೀವಿ. ಎಲ್ಲ ಪಕ್ಕ ಆದ್ಮೇಲೆ ಅಪ್ಪ ಅಮ್ಮ ನಿಮಗೆ ಫೋನ್ ಮಾಡಿ ಇನ್ವೈಟ್ ಮಾಡ್ತಾರೆ. ಆದ್ರೆ ನಾವಾಗಿರಲ್ವಲ್ಲ. ಯಾಕೆ? ಎಲ್ಲಿ ಹೋಗ್ತಿದ್ದೀರಾ? ಹನಿಮೂನ್ಗೆ. ಹನಿಮೂನ್ಗ? ನಾವೇ ಹೋಗ್ತೀವೋ ಇಲ್ವೋ ಅಂತ ಡೌಟ್ ಇತ್ತು. ಅದಕ್ಕೆ ಇವ್ರ ಫ್ರೆಂಡು ಆನಂದ್ ಅವರು ಅವರೇ ಅರೇಂಜ್ ಮಾಡಿರೋದು. ಎಲ್ಲ ಫಿಕ್ಸ್ ಆಗೋಗಿದೆ. ನಾವು ಲಂಡನ್ ಹೋಗ್ತಿದ್ದೀವಿ. ಒಂದಲ್ಲ ಹೇಳಿಲ್ಲ, 15 ದಿನ ಆಗುತ್ತೆ ವಾಪಸ್ ಬರೋದಕ್ಕೆ. ಅಷ್ಟರಲ್ಲಿ ಪೂಜೆನೆ ಮುಗ್ದೋಗಿರುತ್ತೆ. ಮಹಿ, ಅಕ್ಕ ತುಂಬಾ ಜೋಶಲ್ಲಿದ್ದಾಳೆ. ಎಲ್ಲ ಹನಿಮೂನ್ ಪ್ರಭಾವ. ಇನ್ನೊಂದು ರೌಂಡ್ ಐಸ್ ಕ್ರೀಮ್ ಇಲ್ಲ? ಓಕೆ, ಒಂದು ನಿಮಿಷ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಡ್ರಿ. ಯಾಕ್ರಿ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಕಂಟ್ರೋಲ್ ಅಲ್ಲ ಇದ್ರೆ ಯಾವಾಗ ಮುಂದುವರಿಯೋದು? ಮುಂದುವರಿಬೇಕು ಗುರು. ಗುರುನಾ? ನನಗೆ ತುಂಬಾ ಭಯ ಆಗ್ತಿದೆ ಅಣ್ಣ. ನನಗೆ ತುಂಬಾ ಭಯ ಆಗ್ತಿದೆ. ನನಗೆ ಯಾಕೋ ಭಯ ಆಗ್ತಿದೆ ಅಣ್ಣ. ಅವನ್ ಎಲ್ಲಿ ಹೋಗಿರ್ಬೋದು, ಅದನ್ನ ಹೇಗ್ ತಿಳ್ಕೊಳ್ಳೋದು? ಇಲ್ಲ ನನ್ ಮಗನಿಗೇನು ಆಗ್ಬಾರ್ದು, ನನ್ ಮಗನಿಗೇನು ಆಗ್ಬಾರ್ದು ಅಣ್ಣ. ಸಿಸ್ಟರ್, ನಾನು ಹೇಳೋದು ಸ್ವಲ್ಪ ಕೇಳು, ಸಮಾಧಾನ ಮಾಡ್ಕೋ. ಏನೂ ಆಗಲ್ಲ ಅವನಿಗೆ, ಡೋಂಟ್ ವರಿ. ನಾನು ಜಯದೇವ್ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ, ಜಯದೇವನ್ ಕಂಡ್ರೆ ಕೂಡಲೇ ನನಗೆ ಫೋನ್ ಮಾಡಿ ನಿಮ್ಮ ಮನೇಲಿ ಉಳಿಸ್ಕೊಳ್ಳಿ ಅಂತ. ನೀನು ಧೈರ್ಯ ಕೆಡಬೇಡ ಸಿಸ್ಟರ್, ಅವನಿಗೇನು ಆಗಲ್ಲ. ಎಲ್ರಿಗೂ ಧೈರ್ಯ ಹೇಳ್ಬೇಕಾದವಳು ನೀನೇ ಕಣ್ಣೀರು ಹಾಕಿದ್ರೆ ನಂಗೆ ಧೈರ್ಯ ಕಳ್ಕೋಬಾರ್ದು ಸಿಸ್ಟರ್, ಪ್ಲೀಸ್. ಅವನಿಗೋಸ್ಕರ ನಾನು ಏನೆಲ್ಲ ಮಾಡಿದೆ. ನನ್ನ ಇಡೀ ಜೀವನ ನನ್ನ ಮಕ್ಕಳಿಗೋಸ್ಕರ ಸೌಸ್ತೆ. ಇಷ್ಟೆಲ್ಲ ಮಾಡಿ ಏನನ್ನ ಸಾಧಿಸಿದೆ ನಾನು. ಸಿಸ್ಟರ್, ಸಮಾಧಾನ ಮಾಡ್ಕೋ ಪ್ಲೀಸ್. ಈಗಾಗ್ಲಿ ಅಂತ ನಾನು ಇದೆಲ್ಲ ಮಾಡಿದ್ದ. ಮುಂದೆ ಇವನೇ ನಮ್ಮನ್ನ ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಯ್ಯೋ ದೇವ್ರೆ, ನೀನ್ ಈ ತರ ಕಣ್ಣೀರು ಹಾಕಬಾರ್ದು ಸಿಸ್ಟರ್. ನೀನ್ ಕಣ್ಣೀರು ಹಾಕೋದು ನೋಡಿ ಎಷ್ಟೋ ವರ್ಷಗಳಾಯ್ತು. ಪ್ಲೀಸ್ ಅಳಬಾರ್ದು, ಧೈರ್ಯವಾಗಿರು, ಏನೂ ಆಗಲ್ಲ. ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಸಿಸ್ಟರ್, ಪ್ಲೀಸ್ ಸಮಾಧಾನ ಮಾಡು. ಹೀಗೆಲ್ಲ ಆಗಬಾರ್ದಾಗಿತ್ತು.
ನನ್ನ ಮಗನ್ಗೆ ತುಂಬಾ ಅವಮಾನ ಆಗಿದೆ. ಇದೆಲ್ಲ ಆಗಿರೋದು ಆ ಆನಂದನಿಂದ. ಅವನನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅವನ್ ಮಾತ್ರ ಅಲ್ಲ, ಅವನ ಜೊತೆ ಯಾರೇ ಇದ್ರು ನಾನು ಸುಮ್ಮನೆ ಬಿಡೋದಿಲ್ಲ. ತೊಟ್ಲು ತೂಗ ಕೈಗೆ ತಟ್ಟೋದು ಗೊತ್ತು, ತೂಗೋದು ಗೊತ್ತು. ಮಕ್ಕಳು ವಿಷಯಕ್ಕೆ ಬಂದ್ರೆ ಒಬ್ಬ ತಾಯಿ ಯಾವ ಹಂತಕ್ಕೂ ಹೋಗ್ತಾಳೆ ಅಂತ ನಾನು ತೋರಿಸ್ತೀನಿ. ಓಕೆನಾ? ಬನ್ನಿ ಈ ಕಡೆ. ಇಲ್ಲಿ ಯಾಕೋ ಸರಿ ಇಲ್ಲ. ಸರಿ, ನಾಳೆ ರಿಪೇರಿ ಮಾಡಿಸ್ತೀನಿ. ಮೊದಲೇ ಬೀಳೋದು ನಿಮ್ಗೆ ಇಷ್ಟ. ಡ್ರಿಂಕ್ಸ್ ಬೇರೆ ಒಳಗಡೆ ಹೋಗಿದೆ. ರೂಮ್ ತಕ್ಕ ಕರ್ಕೊಂಡೋದ್ರೆ ಸಾಕಾಗಿದೆ. ಸ್ವಲ್ಪ ನಿಧಾನ, ಈ ಕಡೆ ಮೆಟ್ಲು ಹತ್ಬೇಕು. ಬನ್ನಿ. ಲಿಫ್ಟ್ ಇಲ್ವಾ? ಲಿಫ್ಟ್ ಇದೆ, ನಾಳೆ ತೋರಿಸ್ತೀನಾ? ಈ ಕಡೆ ಬನ್ನಿ ಪ್ಲೀಸ್. ಏನಣ್ಣ ಇದು? ಇಷ್ಟೇ, ಇವರಿಬ್ರು ಜೊತೆಯಾಗಿರ್ಬೇಕು, ಒಂದಾಗಬಾರ್ದು ಅಂತ ನಾವು ಅಂದ್ಕೊಂಡ್ರೆ ನಮ್ಮ ಲೆಕ್ಕಾಚಾರನೆಲ್ಲ ಬುಡ ಮೇಲೆ ಮಾಡ್ಬಿಟ್ರಲ್ಲ ಸಿಸ್ಟರ್. ನನಗೂ ಹಾಗೆ ಅನಿಸ್ತಾ ಇದೆ ಅಣ್ಣ. ಸಿಸ್ಟರ್, ಇವರ ಪ್ರೀತಿ, ಪ್ರೇಮ, ಸ್ನೇಹ, ಸಲಿಗೆ ಇತ್ಯಾದಿ ಇತ್ಯಾದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನಾವು ಇಮಿಡಿಯೇಟ್ಲಿ ಚೆಕ್ ಡ್ಯಾಮ್ ಹಾಕಿ ಆ ಪ್ರವಾಹನ ತಡಿದೆ ಹೋದ್ರೆ ನಾವು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿ ಸಂತ್ರಸ್ತರಾಗಿ ಗಂಜಿ ಕೇಂದ್ರದಲ್ಲಿ ಗಂಜಿ ಉಳ್ತಾ ಕೂತ್ಕೋಬೇಕಾಗುತ್ತೆ ಸಿಸ್ಟರ್. ಅಂಡರ್ಸ್ಟ್ಯಾಂಡ್? Stop the car. ನಿಲ್ಸಿ ಕಾರ್ ನಿಲ್ಸಿ. ಕೂತ್ಕೊಳ್ಳಿ. Stop the car. Excuse me. The car. ಭೂಮಿಕಾ ಅವರೇ, ಇದು ಕಾರ್ ಅಲ್ಲ. ನಮ್ಮ ಮನೇಲಿದ್ದೀರಾ ರೂಮಲ್ಲಿ. ಒಂದ್ ಸೆಕೆಂಡ್ ಇರಿ, ಕೆಳಗಡೆ ಹಾಸ್ತೀನಿ. ಒಂದ್ ಸೆಕೆಂಡ್, ಕೆಳಗಡೆ ಹಾಸ್ಬಿಡ್ತೀನಿ. ಮೇಲ್ ಮಲ್ಕೋತಾನೆ. ಅಲ್ಲ, ನೀವು ಏಕೈಕ ಎಸಿನ ಜೋರ್ ಮಾಡ್ಕೊಂಡು ಈ ರೂಮ್ ನ ಫ್ರೀಸರ್ ಮಾಡ್ಬಿಟ್ರೆ ನಾವೆಲ್ಲ ಎಲ್ಲೋಗೋದು? ಗುಡುಗುಡು ಗುಡುಗುಡು ಅಂತ ಕೆಳಗೆ ನಡುತ್ತಾ ಮಲಗ್ಬೇಕಾಗತ್ತೆ. ಒಂದ್ಸಲ ಬಾಯಿ ಮಾತಿಗೆ ಭೂಮಿಕಾ ಅವರೇ ನೀವು ಮೇಲ್ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೊಳ್ತೀನಿ ಅಂತ ಹೇಳಿದೀರಾ? ಪ್ಲೀಸ್ ಮೇಲ್ಗಡೆ ಮಲ್ಕೊಳ್ಳಿ. ಇಟ್ಸ್ ಓಕೆ. ನನ್ಗಂತೂ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನೆನ್ನೆ ಆನಂದ್ ಅವ್ರ ಮನೆಗೆ ಹೋದ್ವಿ, ಅಲ್ಲಿ ಜ್ಯೂಸ್ ಕುಡ್ದಿದ್ ಮಾತ್ರ ನೆನಪಿದೆ ಅಷ್ಟೇ. ಅಲ್ಲಿ ಹೋದವಳು ಇಲ್ಲಿಗೆ ಹೇಗ್ ಬಂದೆ? ನಿಜವಾಗ್ಲೂ ನಿಮ್ಗೆ ಏನು ಗೊತ್ತಿಲ್ವಾ? ಏನು ನೆನಪಾಗ್ತಿಲ್ವಾ? ಇಲ್ಲ, ಏನಾಯ್ತು? ಏನು ಇಲ್ಲ. ಅಲ್ಲ, ಅದೇನೋ ನೀವ್ ಹೇಳೋ ರೀತಿ ಬೇರೆ ತರನೇ ಇದೆಯಲ್ಲ, ಏನಾಯ್ತು? ನಾನು ಕ್ಯಾಶುವಲ್ ಆಗಿ ಹೇಳಿದ್ನಲ್ಲ. ಗೌತಮ್ ಅವರೇ, ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ಯಾರಿಗಾದ್ರೂ ಬೇಜಾರಾಗಿದ್ಯಾ? ನಿಮ್ಮಷ್ಟಕ್ಕೆ ನೀವೇ ಯಾಕೆ ಏನೇನು ಅನ್ಕೋತೀರಾ? ಅಂಥದ್ದೇನೂ ಆಗಿಲ್ಲ. ಆ ಯೋಚನೆನ ನಿಮ್ಮ ಮನಸ್ಸಿನಿಂದ ತೆಗೆದಾಕ್ಬಿಡಿ. ನಾವು ಹೋದ್ವಿ, ಪಾರ್ಟಿ ಮಾಡ್ಕೊಂಡ್ವಿ, ಬಂದ್ವಿ ಅಷ್ಟೇ. ಹಾ, ಅದೇ ನಾವು ಹೋದ್ವಿ, ಪಾರ್ಟಿ ಮುಗಿಸ್ಕೊಂಡ್ ಬಂದ್ವಿ. ಆ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳ್ತೀರಾ ಪ್ಲೀಸ್? ನನಗೆ ಏನೋ ಮರ್ತಿದ್ದೀನಿ ಅಂತ ಅನಿಸ್ತಿದೆ. ನೀವು ಸರಿಯಾಗಿ ನಿದ್ದೆ ಮಾಡಿಲ್ವಲ್ಲ, ಹಾಗಾಗಿ ಒಂಥರ ಎಲ್ಲ ಮರ್ತೋದಾಗೆ, ಏನೋ ಕನ್ಫ್ಯೂಷನ್ನು, ಡೆಲೆಮಾ ಈ ಥರ ಎಲ್ಲ ಅನ್ಸುತ್ತೆ. ಜಸ್ಟ್ ಇಗ್ನೋರ್ ಇಟ್. ಅಲ್ಲ, ಆದ್ರೂ ನಾನು ಇಲ್ಲಿಗೆ ಹೇಗೆ ಬಂದೆ? ಹೆಂಗೆ ಅಂದ್ರೆ ನಾನೇ ಕರ್ಕೊಂಬಂದೆ. ನಿನ್ನೆ ರಾತ್ರಿ ಏನೇನ್ ಮಾಡೋದಿತ್ತು ಜ್ಞಾಪಕ ಇದೆ? ತುಂಬಾ ಚೆನ್ನಾಗಿದೆ. ಒನ್ ಮೋರ್ ಪ್ಲೀಸ್. ಆದ್ರೆ ಇವರು ಗೊರ್ಕೆ ತುಂಬಾ ಕೆಟ್ಟದು.
ನಾನಾ? ಮತ್ತೆ ನಾನಾ? ಯಾರೇ ನೀವು? ಏನ್ರಿ ಆಗ್ಬೇಕು ಇವ್ರು ನಿಮ್ಗೆ? ಸರಿ ಇವರು ನನ್ನ ಸುಮ್ನೆ ಏನೇನೋ ಹೇಳ್ತಿದ್ದಾರೆ. ರೆಸ್ಪೆಕ್ಟೇ ಇಲ್ಲ, ಬರೀ ಡಿಸ್ರೆಸ್ಪೆಕ್ಟ್ ನನಗೆ. ಎಲ್ಲಿ ಹೋಗ್ತಿದ್ದೀರಾ? ಹನಿಮೂನ್ಗೆ ನಾವು ಲಂಡನ್ ಹೋಗ್ತಿದ್ದೀವಿ. ಏಕೈಕ ಈ ಎಸಿನ ಜೋರ್ ಮಾಡ್ಕೊಂಡು ಈ ರೂಮ್ ನ ಫ್ರೀಸರ್ ಮಾಡ್ಬಿಟ್ರೆ ನಾವೆಲ್ಲ ಎಲ್ಲೋಗೋದು? ಗುಡುಗುಡು ಗುಡುಗುಡು ಅಂತ ಕೆಳಗೆ ನಡುತ್ತಾ ಮಲಗ್ಬೇಕಾಗತ್ತೆ. ಇಷ್ಟ ಆಯ್ತು. ಹೇಳ್ರಿ, ಇದ್ರಲ್ಲಿ ನಂದೇನ್ರಿ ತಪ್ಪಿದೆ? ಅಯ್ಯೋ ದೇವ್ರೆ, ಇಷ್ಟೆಲ್ಲ ಆಯ್ತಾ? ಅಲ್ಲ, ನೀವ್ ಹೇಳ್ತಿರೋದನ್ನೆಲ್ಲ ನಂಬೋದಾ? ಆಗಿರುತ್ತೆ. ಮಹಿಮಾ, ಬಾಮ್ಮ ಇಲ್ಲಿ. ಅಮ್ಮ ಬಾ ಕುತ್ಕೊ. ಹಾ ಮಾವ. ತಗೋಮ್ಮ ನಿನ್ ಕಾಲು. ನಿಂದೆ ತಾನೇ? ಹಾ ಮಾವ, ನಂದೆ. ಆದ್ರೆ ತುಂಬಾ ಇರಿಟೇಷನ್. ಹಾಗೆಲ್ಲ ಅನ್ಬಾರ್ದಮ್ಮ. ಕಾಲುಂಗುರ, ತಾಳಿ, ಕುಂಕುಮ ಇದೆಲ್ಲ ಮುತ್ತೈದೆಯರ ಸಂಕೇತ ಅಂತ ಹೇಳ್ತಾರೆ. ಅದನ್ನ ಹಾಗೆಲ್ಲ ಬಿಡಬಾರ್ದಮ್ಮ. ಇದು ಯಾವಾಗ್ಲೂ ನಿನ್ ಕಾಲಲ್ಲೇ ಇರಬೇಕು. ನಿನಗೆ ಸ್ವಲ್ಪ ಕಷ್ಟ ಆಗ್ಬೋದು, ಕಿರಿಕಿರಿ ಆಗ್ಬೋದು, ಆದ್ರೆ ಎಲ್ಲ ಒಂದ್ ಸ್ವಲ್ಪ ದಿನ ಅಷ್ಟೇ. ಹೋಗ್ತಾ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಇದನ್ನ ಹಾಕೋಬೇಕಮ್ಮ. ಇದು ನೀನು ಮದುವೆ ಆಗಿದೆಯಾ ಅನ್ನೋದಕ್ಕೆ ಸಂಕೇತ ಕಣಮ್ಮ. ಅಂದ್ರೆ ಕಾಲುಂಗ್ರ ಹಾಕೊಂಡಿಲ್ಲ ಅಂದ್ರೆ ಮದ್ವೆ ಆಗಿಲ್ಲ ಅಂತ ನಮ್ಮವ? ಹೇಳಿ ಮಾವ, ಮದ್ವೆ ಆದ್ಮೇಲೂ ನಾನು ಇದನ್ನ ಪ್ರೂವ್ ಮಾಡ್ಕೊಂಡೇ ಇರ್ಬೇಕಾ ಮದ್ವೆ ಆಗಿದ್ದೀನಿ ಅಂತ? ಹಾಗಲ್ಲಮ್ಮ. ಅದೇನೇ ಇರ್ಲಿ ಮಾವ, ಪರ್ಸ್ನಲಿ ಇದು ನನ್ಗೆ ಇರಿಟೇಷನ್ ಆಗ್ತಾ ಇದೆ. ನಾನು ನಡೀತಾ ಇದ್ರೆ ಕಾಲಿಂದ ಪದೇ ಪದೇ ಆಚೆ ಬರುತ್ತೆ ಮಾವ. ತುಂಬಾ ಲೂಸ್ ಆಗಿದೆ ಇದು, ಸ್ವಲ್ಪನೂ ಕಂಫರ್ಟಬಲ್ ಆಗ್ತಾ ಇಲ್ಲ. ನಾನು ಇದನ್ನ ಹಾಕೊಂಡ್ರೆ ನನ್ನ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಎಲ್ಲ ಅದ್ರ ಮೇಲೆ ಇರುತ್ತೆ, ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ. ನನ್ಗೆ ಇದರಿಂದ ಸ್ವಲ್ಪನೂ ಫ್ರೀ ಆಗಿ ಇರಕ್ಕಾಗ್ತಾ ಇಲ್ಲ. ಇವನ್ ನನ್ಗೆ ಸ್ಯಾಂಡಲ್ಸ್ ಹಾಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಇರಿಟೇಟ್ ಆಗ್ತಾ ಇದೆ. ನೋಡಿ ಇವಾಗ ಅದೇ ಬಿದ್ದೋಗಿದೆ. ಹೌದು ರೀ, ನಂಗೂ ಸುಮಾರು ಸಲ ಇರಿಟೇಟ್ ಆಗಿದೆ. ಒಂದೊಂದ್ಸಲಿ ಗಾಯ ಆಗ್ಬಿಡುತ್ತೆ ಗೊತ್ತಾ, ಎಷ್ಟು ಪೆಟ್ಟಾಗತ್ತೆ. ಹಾಗಂತ ಬಿಟ್ಬಿಡಕ್ಕಾಗತ್ತ ಮಂದಾಕಿನಿ? ಕಷ್ಟ ಆಗತ್ತೆ ಅಂತ ಬಿಡ್ತಾ ಹೋದ್ರೆ ಎಲ್ಲ ಬಿಡಬೇಕಾಗತ್ತೆ. ಇದು ಯಾವ ದೊಡ್ಡ ಆಚರಣೆನೂ ಅಲ್ಲ, ಅಥವಾ ಹೆಣ್ಣಿನ ಮೇಲೆ ದಬ್ಬಾಳಿಕೆನೂ ಅಲ್ಲ. ಇಷ್ಟಕ್ಕೂ ಈ ಗಂಡು ಹೆಣ್ಣು ಸರಿ ಸಮ ಅನ್ನೋ ಹೌದು ಅಲ್ಲವೋ ಅಂತ ಚರ್ಚೆ ಮಾಡೋದೇ ತಪ್ಪು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಒಂದು ಗಂಡು ಹೆಣ್ಣಿಗೆ ಯಾವತ್ತೂ ಸರಿಸಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಣು ಒಂದು ಮಗುಗೆ ಜನ್ಮ ಕೊಡ್ತಿದ್ದಂಗೆ ದೇವರಾಗ್ಬಿಡ್ತಾಳೆ. ಆ ಭಾಗ್ಯ ಗಂಡಸರಿಗಿಲ್ಲ. ಅದಕ್ಕೆ ಅವನು ಏನೇನೋ ಸರ್ಕಸ್ ಮಾಡ್ಬೇಕಾಗುತ್ತೆ. ಹೆಣ್ಣಿನ ಒಳ್ಳೇದಕ್ಕೆ ಇದನ್ನೆಲ್ಲ ಮಾಡಿರ್ಬೋದಲ್ವ? ಯಾರೋ ಒಬ್ರು ಅರ್ಥ ಮಾಡ್ಕೊಳ್ದೆ ಕುರುಡಾಗಿ ಆಚರಣೆ ಮಾಡ್ತಾ ಇರ್ಬೋದು. ಹಾಗಂತ ಆಚರಣೆನೇ ಕುರುಡು ಅನ್ನೋದು ತಪ್ಪಾಗತ್ತೆ ಮಂದಾಕಿನಿ. ಇದ್ರ ಹಿಂದೆ ವಿಜ್ಞಾನ ಇದೆ. ಜ್ಞಾನಿಗಳು ನಾವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಅದೇನೇ ಇರ್ಲಿ ಮಾವ, ಇದನ್ನ ಹಾಕೊಂಡ್ರೆ ಮಾತ್ರ ನನ್ಗೆ ಜೀವನ್ ಮೇಲೆ ಪ್ರೀತಿ, ಜೀವನ ಮದ್ವೆ ಆಗಿರೋದಕ್ಕೆ ಎವಿಡೆನ್ಸ್. ನಾನು ಇದನ್ನೆಲ್ಲ ಒಪ್ಪಲ್ಲ. ಇಷ್ಟ್ರ ಮೇಲೂ ನೀವು ಇದನ್ನೆಲ್ಲ ನಾನು ಹಾಕೊಳ್ಳೇಬೇಕು ಅಂದ್ರೆ ನೀವು ನನ್ಗೆ ಫೋರ್ಸ್ ಮಾಡ್ದಾಗಿರುತ್ತೆ. ಅಷ್ಟು ಮೈಂಡಲ್ಲಿ ಇರ್ಲಿ. ಕೊಡಿ ಅದನ್ನ. ಮಹಿ ಮಹಿ ನಮ್ಮ ಪ್ರೀತಿನ ದುಡ್ಡಿಂದ ಅಳಿತಾ ಇದ್ದೆ ನೀನು. ಒಂದೊಂದ್ಸಲ ನೀನು ಓವರ್ ಆಕ್ಟಿಂಗ್ ತುಂಬಾ ಓವರ್ ಆಗಿ ಮಾಡ್ತೀಯ ಕಣ. ಹೇಳ್ತಾನೆ ಇದೀನಿ ಅದು ಪ್ರೀತಿಯಿಂದ ಕೊಟ್ಟರೆ ಗಿಫ್ಟ್ ಅಂತ, ಮತ್ತೆ ದುಡ್ಡಿಂದ ಅಳಿತಲ್ಲ ನೀನು. ಅಂದ್ರೆ ನಾವು ಕೊಟ್ಟರೆ ಗಿಫ್ಟ್ ಅಲ್ವಾ? ಲೋ ಡಬ್ಬ ನನ್ನ ಮಗನೇ, ಒಂದ್ಸತಿ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ನಿಮಗ್ ಪ್ರೀತಿ ಅಂತ ನಿಮ್ಗೋಸ್ಕರ ನಾವು ಹೋಗ್ಬೇಕಾ? ನನ್ಗೂ ಅವ್ರಿಗೂ ಏನು ಏನ್ ನಿನಗೂ ಅವ್ರಿಗೂ ಏನ್ ಹೇಳಪ್ಪ? ಗೌತಮ್ ಅವರೇ, ಏನ್ ಮಾಡ್ತಿದ್ದೀರ? ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ ಅಂತ ಅವ್ರಿಗೆ ಹೇಳ್ಬಿಡ್ತೀರಾ? ಇವ್ರು ಹೆಂಗೆ ಅಂತ ಗೊತ್ತು ತಾನೆ? ಇಲ್ಲವರೆಗೂ ಹನಿಮೂನ್ ಹೋಗು ಹೋಗು ಅಂತಿದ್ದಾರೆ. ಇನ್ ಮುಂದೆ ನಮ್ಮ ಅತ್ತಿಗೆಗೂ ಡುಮ್ಮಾಸರ್ಗೂ ಏನೂ ಸರಿ ಇಲ್ಲ ಅಂತ ಊರೆಲ್ಲ ಹೇಳ್ಕೊಂಡ್ ಬರ್ತಾರೆ. ಸ್ಪೆಷಲಿ ಅಜ್ಜಿ ಹತ್ರ ಹೇಳಿ ಮಜಾ ತಗೋತಾರೆ ಇವರು.
ಇವ್ರ ಹತ್ರ ಹೇಳೋದು ಒಂದೇ, ಪ್ರೈಮ್ ಟೈಮಲ್ಲಿ ನ್ಯೂಸ್ ಚಾನೆಲ್ಗೆ ಇಂಟರ್ವ್ಯೂ ಕೊಡೋದು ಒಂದೇ. ಅಲ್ಲ, ಹಗಲ್ ಕಂಡ ಬಾವಿಯಲ್ಲಿ ಹಗಲೇ ಬೀಳ್ತೀರಾ? ಏನ್ ಮಾಡ್ತೀರಾ ಈಗ? ನಾನು ಇಷ್ಟ ಹೇಳಿದ್ರು ಸತ್ಯನ ಹೇಳ್ಬಿಡ್ತೀರಾ ಅವ್ರ ಹತ್ರ? ಇಲ್ಲ, ಏನು ಹೇಳಲ್ಲ, ಏನು ಹೇಳಲ್ಲ. ಗೆಳೆಯ, ಯಾರ ಹತ್ರ ಮಾತಾಡ್ತಾ ಇದ್ದೋ? ಏನದು? ಇಲ್ಲ ಹೇಳಲ್ಲ. ಇಲ್ಲ, ಏನಿಲ್ಲ, ನಥಿಂಗ್. ಸರಿ, ನೀನ್ ಹೇಳ್ದಂಗೆ ಆಗ್ಲಿ ಬಿಡು. ಅಂದ್ರೆ ಒಪ್ಕೊಂಬಿಟ್ಟ? ನನ್ನ ಹೋರಾಟಕ್ಕೆ ಜಯ ಸಿಕ್ತು, ನಮ್ಮ ಪ್ರೀತಿಗೆ ಬೆಲೆ ಕೊಟ್ಟಲ್ಲ. ತುಂಬಾ ಸಾರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಕರೆಕ್ಟಾಗಿ ಹೇಳಿದ್ನ? ಪರ್ಫೆಕ್ಟ್. ಕೀಪ್ ಇಟ್ ಅಪ್. ಅಯ್ಯೋ, ಇದೇನಪ್ಪ ಇದು? ಎನ್ನೆ ರಾತ್ರಿ ಹಾಕಿದ ಆವಾಜಿಂದ ಕುಂತಲ್ಲಿ ನಿಂತರೆಲ್ಲ ಕಾಡಕ್ ಶುರು ಆದ್ರಲ್ಲ ಇವರು.